ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:30 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:30 11 ಗಂಟೆಗೆ ಬನ್ನಿ. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:30 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:30 11 ಗಂಟೆಗೆ ಬನ್ನಿ. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:30 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:30 11 ಗಂಟೆಗೆ ಬನ್ನಿ. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:30 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:30 11 ಗಂಟೆಗೆ ಬನ್ನಿ.
ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲೇನು ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ.